ಶ್ರೀ ಗುರುಗಣಾಧಿಪತಯೇ ನಮಃ. ಶ್ರೀಧರಾಯ ನಮೋ ನಮಃ. ಇವತ್ತಿನ ದಿನ ಸಂಕ್ರಾಂತಿ ಹಬ್ಬ. ಎಲ್ಲರಿಗೂ ಕೂಡ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಸಂಕ್ರಮಣ ಅಂತ ನಾವಿದನ್ನು ಕರೆಯುವಂತಹದ್ದು. ಒಳ್ಳೆಯ ರೀತಿಯಿಂದ ಕ್ರಮಿಸುವುದು, ದಾಟುವುದು ಎನ್ನುವಂತಹದ್ದೊಂದು ಅರ್ಥ. ಇವತ್ತಿನ ದಿನ ಅದು ಯಾಕೆ ಅಂದರೆ ಸೂರ್ಯನ ಚಲನೆ ಎನ್ನುವಂತಹದ್ದು ಉತ್ತರ ದಿಕ್ಕಿನಲ್ಲಿ ಮಕರ ವೃತ್ತದಲ್ಲಿ ಸಂಚರಿಸುವಂತಹದ್ದು. ಆದ್ದರಿಂದ ಇದನ್ನು ಮಕರ ಸಂಕ್ರಮಣ ಅಂತ ಕರೆಯುವಂತಹದ್ದು. ಆ ಭಗವಂತ ಸೂರ್ಯದೇವ ಚಲನೆಯಲ್ಲಿ ತನ್ನ ದಿನಮಾನವನ್ನು ಹೆಚ್ಚು ಮಾಡಿಕೊಳ್ಳುವಂತಹದ್ದು. ದಿನದ ಪ್ರಮಾಣ ಹೆಚ್ಚಾಗ್ತದೆ ಕತ್ತಲಿಂದ ಬೆಳಕಿನೆಡೆಗೆ ಅಂತ. ರಾತ್ರಿಯ ಪ್ರಮಾಣ ದಕ್ಷಿಣಾಯನದಲ್ಲಿ ಹೆಚ್ಚಿದ್ರೆ ದಿವಸದ ಪ್ರಮಾಣ ಎನ್ನುವಂತಹದ್ದು ಈ ಉತ್ತರಾಯಣದಲ್ಲಿ ಹೆಚ್ಚಿರುತ್ತದೆ. ಆ ರೀತಿಯಲ್ಲಿ ಬೆಳಕಿನೆಡೆಗೆ ಒಂದು ಗಮನ ಎನ್ನುವಂತಹದ್ದು ಒಂದು ಅರ್ಥ. ಆ ಭಗವಂತ ಸೂರ್ಯನಾರಾಯಣ ಸೂರ್ಯ ಆತ್ಮ ಜಗತಸ್ಥಸ್ತುಷಶ್ಚ ಅಂತ ಹೇಳಿರುವ ಹಾಗೆ ಈ ಜಗತ್ತಿನ ಆತ್ಮರೂಪ. ಅವನನ್ನ ಭರ್ಗ ಅಂತ ಕರೆಯುವಂತಹದ್ದು. ಭರಣ ಗಮನ ಯೋಗಾತ್ ಭರ್ಗ. ಅವನು ಈ ಜಗತ್ತು ಎಲ್ಲವನ್ನೂ ಕೂಡ ತನ್ನ ಒಂದು ಕಿರಣದಿಂದ ಭರಿಸ್ತಾನೆ, ಧರಿಸ್ತಾನೆ, ಈ ಜಗತ್ತನ್ನ ಮುಂದೆ ಒಯ್ತಾನೆ. ಆ ರೀತಿಯಲ್ಲಿ ಆ ಸೂರ್ಯನಾರಾಯಣ ಎನ್ನುವಂಥವ ನಮ್ಮೆಲ್ಲರನ್ನೂ ಕೂಡ ಕಾಪಾಡಬೇಕು. ಸೋಯಂವೋ ವಿದಧಾತು ವಾಂಛಿತ ಫಲಂ ತ್ರೈಲೋಕ್ಯ ದೀಪೋ ರವಿ. ಮೂರು ಲೋಕಕ್ಕೂ ಬೆಳಕನ್ನು ನೀಡುವಂತಹ ಆ ರವಿ ಸೂರ್ಯನಾರಾಯಣ ಸ್ವಾಮಿ ನಮ್ಮೆಲ್ಲರಿಗೂ ಕೂಡ ವಾಂಛಿತ ಫಲಂ, ಬೇಡಿದಂತಹ ಫಲವನ್ನು ನೀಡುವವ. ಹಾಗೆ ಅಂತಹ ಆ ದೇವ ಸೂರ್ಯನಾರಾಯಣ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ, ವಾಂಛಿತ ಫಲಂ, ಬೇಡಿದಂತಹ ಫಲವನ್ನು ನೀಡಿ ಕಾಪಾಡಿ ರಕ್ಷಣೆಯನ್ನು ಮಾಡಲಿ ಎನ್ನುವಂತಹದ್ದಾಗಿ ಆ ಭಗವಂತನಲ್ಲಿ ಪ್ರಾರ್ಥಿಸುವ. ಇಲ್ಲಿ ಏನು ಅಂದರೆ ಕೆಟ್ಟದ್ದನ್ನ ತಮಸ್ಸು ಎನ್ನುವಂತಹದ್ದು ಕತ್ತಲೆಯ ದ್ಯೋತಕ. ಆದ್ರಿಂದ ಕೆಟ್ಟದ್ದರಿಂದ ಒಳ್ಳೆಯ ಕಡೆಗೆ ನಡೆಯೋಣ. ನಮ್ಮಲ್ಲಿರುವಂತಹ ಅಹಂಕಾರವನ್ನ ದೂರ ಮಾಡಿ ನಾವು ಆ ಭಗವಂತನಿಂದ ಎನ್ನುವಂತಹದ್ದನ್ನು ಅರಿವಿನೆಡೆಗೆ ಸಾಗುವ ಒಂದು ಬುದ್ಧಿಯನ್ನ, ಶಕ್ತಿಯನ್ನ, ಸಾಮರ್ಥ್ಯವನ್ನೆಲ್ಲವನ್ನೂ ಕೂಡ ಆ ಭಗವಾನ್ ಸೂರ್ಯನಾರಾಯಣ ಸ್ವಾಮಿ ಎಲ್ಲರಿಗೂ ನೀಡಿ ಕಾಪಾಡಲಿ. ಆಯುರಾರೋಗ್ಯ ಐಶ್ವರ್ಯವನ್ನ ನೀಡಲಿ. ಎಲ್ಲ ರೀತಿಯಾದಂತಹ ಮಳೆ ಬೆಳೆ ಸಮೃದ್ಧಿಯನ್ನ ತರಲಿ ಎನ್ನುವಂತಹದ್ದು. ಸಕಾಲದಲ್ಲಿ, ಅದು ಯಾವ ಕಾಲದಲ್ಲಿ ಮಳೆ ಆಗಬೇಕೋ ಆ ಕಾಲದಲ್ಲಿ ಮಳೆ ಆಗಬೇಕು, ಅತಿಯಾದಂತಹದ್ದಲ್ಲ. ಸಕಾಲದಲ್ಲಿ ಸುವೃಷ್ಟಿಯಾಗಿ ಆ ಭಗವಂತನ ಅನುಗ್ರಹದಿಂದ ಸುಭಿಕ್ಷವಾದಂತಹ ನಾಡು ನಮ್ಮದಾಗಲಿ ಎಂಬುದಾಗಿ ಆ ಭಗವಂತನಲ್ಲಿ ಪ್ರಾರ್ಥಿಸುವ. ನಮೋ ನಮಃ.